ಮಹಾಮಾರಿ ಕೊರೋನಾದಂತೆಯೇ ಜಗತ್ತಿಗೆ ಕಾಡಲಿದೆಯಾ ಹಂಟಾ ವೈರಸ್? ಎಸ್, ಮದ್ದೇ ಇಲ್ಲದಂತಹ ಹಂಟಾ ವೈರಸ್ ಇದೀಗ ಇಡೀ ಜಗತ್ತಿಗೆ ಮಾರಣಾಂತಿಕ ಕಾಯಿಲೆಯನ್ನ ತರೋಕೆ ಮುಂದಾಗಿದೆ. ಹಂಟಾ ವೈರಸ್ ಇಲಿ, ಹೆಗ್ಗಣ, ಮೊಲಗಳಂತಹ ದಂಶಕಗಳಲ್ಲಿ ಕಂಡು ಬರ್ತಿದ್ದು ಮಲಮೂತ್ರ ಮತ್ತು ಜೊಲ್ಲು ಒಣಗಿ ಧೂಳಿನ ರೂಪದಲ್ಲಿ ಗಾಳಿಗೆ ಸೇರಿಕೊಳ್ಳುತ್ತೆ. ಆ ಗಾಳಿಯನ್ನ ಮನುಷ್ಯರು ಸೇವಿಸಿದಾಗ ಈ ವೈರಸ್ ಮನುಷ್ಯರ ದೇಹವನ್ನು ಪ್ರವೇಶ ಮಾಡುತ್ತೆ. ಇನ್ನು ಸೋಂಕಿತ ಇಲಿ, ಹೆಗ್ಗಣಗಳು ಕಚ್ಚಿದಾಗ ಕೂಡ, ಅವುಗಳ ತ್ಯಾಜ್ಯಕ್ಕೆ ನೇರ ಸಂಪರ್ಕಕ್ಕೆ ಬಂದಾಗ ಕೂಡ, ಅದನ್ನ ಅಥವಾ ಮುಟ್ಟಿದಾಗ ಕೂಡ ಈ ಹಂಟಾ ವೈರಸ್ ಹರಡುತ್ತೆ. ಇನ್ನು ಈ ವೈರಾಣು ಸೋಂಕಿದಾಗ ಜ್ವರ, ವಾಂತಿ, ಬೇಧಿ, ಆಯಾಸ, ಸ್ನಾಯುಗಳಲ್ಲಿ ನೋವು ಇದೆಲ್ಲವೂ ಕಾಣಿಸಿಕೊಳ್ಳುತ್ತೆ. ಬೆನ್ನು, ಸೊಂಟ, ಭುಜಗಳಲ್ಲೂ ಕೂಡ ವಿಪರೀತವಾದಂತಹ ನೋವು ಕಂಡು ಬರುತ್ತೆ. ಅಲ್ಲದೆ ತಲೆ ತಿರುಗೋದು, ತಲೆನೋವು, ಶೀತ, ವಾಕರಿಕೆ, ಅತಿಸಾರ, ಹೊಟ್ಟೆ ನೋವಿನ ಸಮಸ್ಯೆಗಳು ಕೂಡ ಈ ವೈರಸ್ ಇಂದ ಉಂಟಾಗಬಹುದು. ಮುಖ್ಯವಾಗಿ ಕೆಮ್ಮು ಹಾಗೂ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ ಹಂಟಾ ವೈರಸ್ನಿಂದ. ಮನುಷ್ಯನ ಶ್ವಾಸಕೋಶ ಹಾಗೂ ಮೂತ್ರಪಿಂಡಕ್ಕೆ ಈ ವೈರಸ್ ಅತ್ಯಂತ ಅಪಾಯಕಾರಿಯಾಗಿದೆ. ಈ ಕಾಯಿಲೆಗೆ ನಿರ್ದಿಷ್ಟವಾದಂತಹ ಇಂಥದ್ದೇ ಚಿಕಿತ್ಸೆ ಅಂತ ಲಭ್ಯವಿಲ್ಲ. ರಿಬಾವಿರಿಯನ್ ಅನ್ನುವಂತಹ ಚುಚ್ಚುಮದ್ದು ಪರಿಣಾಮಕಾರಿ ಅಂತ ಹೇಳಲಾಗ್ತಿದ್ರೂ ಕೂಡ ಶ್ವಾಸಕೋಶ, ಹೃದಯದ ಸೋಂಕಿಗೆ ಈ ಚಿಕಿತ್ಸೆ ಪ್ರಯೋಜನಕಾರಿಯಾಗಲ್ಲ. ಹಂಟಾ ವೈರಸ್ ಹರಡೋದನ್ನು ತಡೆಯೋದು ಹೇಗೆ? ಖಂಡಿತವಾಗಿ ಒಂದಷ್ಟು ಜಾಗರೂಕತೆ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಅತ್ಯಗತ್ಯವಾಗಿದೆ. ಮೊದಲಿಗೆ ಮನೆಗಳಲ್ಲಿ ಇಲಿಗಳು ಬಾರದಂತೆ ಎಚ್ಚರಿಕೆ ವಹಿಸೋದೇ ಇದಕ್ಕೆ ಮುಖ್ಯವಾದಂತಹ ಉಪಾಯ. ಇಲಿ, ಹೆಗ್ಗಣಗಳ ಸಂಪರ್ಕಗಳನ್ನು ತಪ್ಪಿಸುವುದು, ಮನೆಯಲ್ಲಿರುವಂತಹ ಧಾನ್ಯ, ಆಹಾರ ಪದಾರ್ಥಗಳನ್ನ ಇಲಿಗಳು ಮುಟ್ಟದಂತೆ ಎಚ್ಚರಿಕೆಯನ್ನು ವಹಿಸುವುದು. ಇನ್ನು ಮನೆ, ಗೋಡೌನ್ ಇತ್ಯಾದಿಗಳನ್ನ ಸ್ವಚ್ಛಗೊಳಿಸುವಾಗ ಕೈಗೆ ಗ್ಲೌಸ್ ಧರಿಸುವುದು ಮತ್ತು ಮುಖಕ್ಕೆ ಮಾಸ್ಕ್ ಧರಿಸುವುದನ್ನ ಕಡ್ಡಾಯವಾಗಿ ರೂಢಿಸಿಕೊಳ್ಳಬೇಕು. ಇನ್ನು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಆಹಾರವನ್ನ ಸರಿಯಾಗಿ ಮುಚ್ಚಿಡುವುದು, ಪದೇ ಪದೇ ಕೈಗಳನ್ನ ಸೋಪಿನಿಂದ ತೊಳೆಯೋದು, ಈ ಎಲ್ಲ ಕ್ರಮಗಳನ್ನ ಅನುಸರಿಸುವುದರಿಂದ ಹಂಟಾ ವೈರಸ್ ಸೋಂಕು ಹರಡದಂತೆ ತಡೆಯಬಹುದಾಗಿದೆ.